ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದೇ ಗೌರ್ಮೆಂಟಿಂದ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಸ್ವಂತ ಬಳಕೆಗೆ ಅಂತ ಬಳಸಬೇಕಾಗಿರೋ ಗಾಡಿನ ಬಾಡಿಗೆ ಹೊಡಿಯೋಕೆ ಕೊಟ್ಟಿದ್ದಾರೆ. ನಮ್ಮದು ಆಟೋದವ್ರ ಜೀವನ ತೊಂದರೆ ಆಗ್ತಾಯಿದೆ. ಅದು ಸರ್ಕಾರದವರೇ ಇದರ ಪರ್ಮಿಷನ್ ಕೊಟ್ಟರೆ ಇನ್ನು ನಾವೇನು ಮಾತಾಡೋಂಗೆ ಇಲ್ಲ. ನಾವೇನು ಮಾತಾಡೋದು? ಅವ್ರಿಗೆ ಅನ್ನಿಸ್ಬೇಕು ಆಟೋದವ್ರ ಜೀವನ ಹಾಳಾಗುತ್ತೆ. ಇನ್ನು ಬಸ್ಸಲ್ಲಿ ಓಡಾಡೋರು ಗೌರ್ಮೆಂಟ್ ಎಂಪ್ಲಾಯಿಗಳೇ ಇವನ ಮೇಲೆ ಬುಕ್ ಮಾಡ್ಕೊಂಡು ಹೋಗ್ತಾರೆ, ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಬಸ್ಸಲ್ಲೂ ಕೂಡ ಜನಗಳು ಓಡಾಟ ಕಮ್ಮಿ ಆಗುತ್ತೆ. ಸೊ ಅದರಿಂದ ಇದನ್ನು ರದ್ದು ಮಾಡಬೇಕು. ಬೈಕ್ ಟ್ಯಾಕ್ಸಿ ಬೇಡ. ಆದರೆ ಇರೋದ್ರಲ್ಲೂ ಸೇಫ್ಟಿನೂ ಇಲ್ಲ. ಸುಮಾರು ಆಲ್ರೆಡಿ ಕಂಪ್ಲೇಂಟ್ ಆಗಿದೆ, ಗಾಡಿಯಿಂದ ಬಿದ್ದು ಓಡಾಡೋದ್ರೆಲ್ಲ ಕಂಪ್ಲೇಂಟ್ ಆಗಿದೆ. ಸರ್ಕಾರನೇ ಮತ್ತೆ ಬೇರೆ ಏನೋ ನಿರ್ಧಾರ ತೊಗೊಬೇಕು ಹೊರತು ನಾವೇನು ಮಾಡೋಕ್ಕಾಗಲ್ಲ. ನಾವು ಇಳಿದು ಹೋರಾಟ ಮಾಡೋಷ್ಟು ದೊಡ್ಡವರಾಗಿಲ್ಲ ನಾವು. ಬಟ್ ಸರ್ಕಾರದವರೇ ಯೋಚನೆ ಮಾಡಬೇಕು. ಒಂದು ವೈಟ್ ಬೋರ್ಡ್ಗೆ ಇವಾಗ ಹೇಳಿದ್ದಾರೆ ಆಟೋದವರು ಜಾಸ್ತಿ ದುಡ್ಡು ಕೇಳ್ಬಿಡ್ತಾರೆ ಅಂತ. ಅಂದರೆ ವೈಟ್ ಬೋರ್ಡವರೆಲ್ಲ ಬಂದು ಆಟೋದವರು ಬಂದು ಬೈಕಲ್ಲಿ ಬಾಡಿಗೆ ಹೊಡೆದ್ರೆ ಇನ್ನು ಆಟೋದವ್ರು ಜಾಸ್ತಿ ಕೇಳಿದ್ರೆ ಇನ್ನೇನು ಮಾಡ್ತಾರೆ? ನಾವು ಆಟೋದವ್ರು ಜಾಸ್ತಿ ಕೇಳ್ಬಿಟ್ರೆ ಮಾತ್ರ ತಪ್ಪು. ಬೇಡ, ನಾವು ಮೀಟ್ರ್ ಹಾಕೊಂಡೇ ಓಡಿಸ್ತೀವಿ. ನೀವು ಯಾಕೆ ಬೈಕ್ ಎಲ್ಲ ಪರ್ಮಿಷನ್ ಕೊಟ್ಟಿದ್ದೀರಾ? ಈ ತಪ್ಪು ತಾನೆ. ನೀವು ಸರ್ಕಾರದಲ್ಲಿ ನ್ಯಾಯನ ಇದು? ವೈಟ್ ಬೋರ್ಡ್ಗೆ ಹೊಡಿಬೋದಾ? ವೈಟ್ ಬೋರ್ಡಲ್ಲಿ ಅಂದರೆ ವೈಟ್ ಬೋರ್ಡ್ ನ್ಯೂಸ್ ಕಾರಿಕೊಂಡಿರೋ ಅವರೆಲ್ಲ ಬಾಡಿಗೆ ಹೊಡಿಬೋದಾ? ಇದೆಲ್ಲ ಸರ್ಕಾರಕ್ಕೆ ಗೊತ್ತಾಗಬೇಕು. ನ್ಯಾಯ ನೀತಿ ಏನು ಅನ್ನೋದು ಅವರೇ ಸರಿ ಮಾಡಬೇಕಾಗಿರೋ ವಿಷಯ ಇದು. ಏನೆಲ್ಲ ಕಷ್ಟ ಆಗುತ್ತೆ? ಬಾಡಿಗೆ ಕಮ್ಮಿ ಆಗುತ್ತೆ, ಸಂಪಾದನೆ ಕಮ್ಮಿ ಆಗುತ್ತೆ. ಬಟ್ ಅವಾಗ ನಾವು ಜಾಸ್ತಿ ಕೇಳೋ ಪ್ರೊಸೀಜರ್ ಬರುತ್ತೆ. ಈಗ ಒಂದು ಪ್ಯಾಸೆಂಜರ್ ಹತ್ರ ನಾವು ಇವಾಗ ಈ 36 ರೂಪಾಯಿ ಮಿನಿಮಮ್ ಏನಿದೆಯೋ, ಸೊ ಆ ಮಿನಿಮಮ್ ಬಿಟ್ಟು ನಾವು ಜಾಸ್ತಿ ಕೇಳೋ ಪ್ರೊಸೀಜರ್ 50 ರೂಪಾಯಿ ಕೊಡಿ ಅಂತ ಕೇಳಬೇಕಾಗುತ್ತೆ. ಅವಾಗ ಅವರು ಕಂಪ್ಲೇಂಟ್ ಮಾಡ್ತಾರೆ. ಈಗ ನಾವು 10 ಬಾಡಿಗೆ ಹೊಡಿಯೋ ಜಾಗದಲ್ಲಿ 3 ಬಾಡಿಗೆ 4 ಬಾಡಿಗೆ ಹೊಡಿತೀವಿ. ಇನ್ನು ಸಿಂಗಲ್ ಪ್ಯಾಸೆಂಜರ್ಸ್ ಎಲ್ಲ ಬೈಕ್ ಬುಕ್ ಮಾಡ್ಕೊಂಡು ಹೊಂಟಿದ್ದಾರೆ. ಅವು ನಾವೇನು ಮಾಡೋದು? ನಮ್ಮ ಗತಿ ಏನಾಗಬೇಕು? ಇದೆಲ್ಲ ಸರ್ಕಾರನೇ ಜಗಳ ತಂದಿಕ್ಕೋದು, ಜಗಳ ಮಾಡಿಸ್ತಾ ಇರೋದು ಸರ್ಕಾರದವರೇ ಅನಿಸುತ್ತೆ ಅಲ್ವಾ? ಅಷ್ಟೇ, ಇನ್ನೇನಿಲ್ಲ. ಬಸ್ ವಿಚಾರದಲ್ಲೂ ಸಾಕಷ್ಟು ಫ್ರೀ ಮಾಡಿದ್ದಾರೆ. ಇವಾಗ ನೋಡಿ, ಫ್ರೀ ಮಾಡಿದ್ದಾರೆ ಬಸ್ಸಲ್ಲಿ. ಅದನ್ನೇ ಹೇಳಿದ್ವಿ, ಫ್ರೀ ಮಾಡಿದ್ದಾರೆ ಬಸ್ಸಲ್ಲಿ. ಗಂಡಸರು ಏನು ಮಾಡ್ತಾರೆ? ಸಿಂಗಲ್ ಇರ್ತಾರೆ. ಇವು ಆಟೋದಲ್ಲಿ ಹೋದರೆ ಜಾಸ್ತಿ ಆಗುತ್ತೆ ಅಂತ ಬೈಕ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಆಟೋದವ್ರಿಗೆ ಬಾಡಿಗೆ ಕಮ್ಮಿ ಆಗುತ್ತೆ ಅಲ್ವಾ? ಎಲ್ಲ ರೀತಿ ಹೊಡೆತ. ಇದು ಯಾವುದು ಒಂದು ಸರಿ ಅನ್ನಿಸ್ತಲ್ಲ. ಇಲ್ಲಿಗಲಾಗೆ ಮಾಡ್ತಾವ್ರೇನೋ, ಏನೋ ದುಡ್ಡು ಇಸ್ಕೊಂಡು ಮಾಡ್ತಾವ್ರೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಅದೇಂಗೆ ಓಕೆ ಆಗಿಬಿಟ್ಟಿದೆ ಅದು. ಹೌದು, ಗೊತ್ತಾಯ್ತು. ಆ ವೈಟ್ ಬೋರ್ಡ್ ಹೆಂಗೆ ಪರ್ಮಿಷನ್ ಕೊಟ್ಟರು ಹೈಕೋರ್ಟ್ ಅವರು? ಅಷ್ಟು ನ್ಯಾಯ ನೀತಿ ಧರ್ಮ ಮಾಡೋರು ಅದು ಹೆಂಗೆ ಪರ್ಮಿಷನ್ ಕೊಟ್ಟರು ನಮಗೆ ಗೊತ್ತಿಲ್ಲ ಸರ್. ಇನ್ನು ಮುಂದಕ್ಕೆ ಏನಾಗುತ್ತೋ ಮಾಡಿ. ಅದೀಗೇನೋ ಒಂದು ನಂಬರ್ ಪ್ಲೇಟ್ ಹೌದು, ಖಂಡಿತವಾಗ್ಲೂ ಎಲ್ಲ ಬಿಹಾರ್, ಅಸ್ಸಾಂ, ಈ ಕಲ್ಕತ್ತಾ ಅವರೇ ಜಾಸ್ತಿ ಇರೋದು. ಅದು ನೋಡಿ, AP ಗಾಡಿ ಇರುತ್ತೆ, ಇಲ್ಲಾಂದರೆ ವೆಸ್ಟ್ ಬೆಂಗಾಲ್ ಗಾಡಿ ಇರುತ್ತೆ. ಸುಮಾರು ನೋಡಿದ್ದೀವಿ ನಾವು. MH ಇಂಥವರೇ ರ್ಯಾಪಿಡೋ ಎಲ್ಲಿಂದನೋ ಬಂದು ಇಲ್ಲಿ ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿರೋರು ನಾವು ಹಿಂಗೆ ಇರಬೇಕಷ್ಟೇ. ಇಲ್ಲ, ಅವರಿಂದ ಸಾಕಷ್ಟು ಕ್ರೈಮ್ಗಳು ಆಗ್ತವೆ. ಕ್ರೈಮ್ ಆಯ್ತಾವ ಅಂದರೆ ಸರ್ಕಾರ ಅನುಕೂಲ ಮಾಡಿಕೊಡ್ತಾರೆ, ಕ್ರೈಮ್ ಮಾಡ್ತಾವ್ರೆ. ಕ್ರೈಮ್ ಆಗಕ್ಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಅವರೇ ಅಲ್ವಾ? ನಿಮ್ಗೆ ಹೊಡೆತ ಬಿದ್ದದೆ. ಇವತ್ತಿನ ಸಂಪಾದನೆ ನೋಡಿದ್ರೆ ಅಷ್ಟೇ ನಮ್ಗೆ ಇಷ್ಟೇ. ಬೆಳಗ್ಗೆ ದುಡ್ದಿರೋದು ನೋಡಿ 600 ರೂಪಾಯಿ. ಗ್ಯಾಸ್ ಹಾಕ್ಸೋದೇನು ಏನು ಮಾಡೋದು? ಬೆಳಗ್ಗೆಯಿಂದ ದುಡ್ದಿರೋದು. ಇನ್ನು ನೈಟ್ 10 ಗಂಟೆವರೆಗೆ ಸಾಹಸ ಮಾಡಬೇಕು. ಇನ್ನು ಗ್ಯಾಸ್ ಹಾಕ್ಸಿ ಎಲ್ಲ ಮಾಡೋದಕ್ಕೆ 200 ಆಗುತ್ತೆ. ಯಾರು ಅವರಿಗೆ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಅವ್ರಿಗೆ ಡಬಲ್ ಈ ಕಡೆ ಅವರು ಕೆಲಸ ಮಾಡ್ಕೊತಾರೆ, ಕೆಲಸಕ್ಕೆ ಹೋಗ್ತಾರೆ. ಅಂದಿವೆ ಪಿಕಪ್ ಡ್ರಾಪ್ 2 ಮಾಡ್ಕೊತಾರೆ. ಅವ್ರಿಗೆ ಡಬಲ್ ಸಂಪಾದನೆ ಮಾಡಿಕೊಟ್ಟವ್ರೆ ಗೌರ್ಮೆಂಟ್ ಅವರು. ಸೊ ಏನು ಮಾಡೋದು? ಸರ್ಕಾರ ನೆಕ್ಸ್ಟ್ ಚೇಂಜ್ ಆದಮೇಲೆ ಏನಾದರೂ ಆಗಬೇಕನ್ನ ಅಷ್ಟೇ. ಬೈಕ್ ಟ್ಯಾಕ್ಸಿ ಇರಬಾರ್ದು ಸರ್, ಅದರಲ್ಲಿ ಇರಬಾರ್ದು. ಯಾಕಂದರೆ ಅದು ಸೇಫ್ಟಿನೂ ಇಲ್ಲ. ಒಂದು ಅದು ಮಾಡ್ತಾರೆ ತಪ್ಪು. ವೈಟ್ ಬೋರ್ಡಲ್ಲಿ ಹೆಂಗೆ ಕೊಡ್ತವ್ರೆ ಅಂತಲೇ ಗೊತ್ತಿಲ್ವಲ್ಲ ಸರ್. ವೈಟ್ ಬೋರ್ಡ್ ಓಡಿಸ್ಬೋದಾ? ಬಾಡಿಗೆ ಹೊಡಿಬೋದಾ? ಅದಕ್ಕಿಂತ ಸಪ್ರೇಟ್ ಪ್ರೊಸೀಜರ್ ಇದೆಯಲ್ವಾ? ಬಾಡಿಗೆ ಹೊಡಿಬಾರ್ದು ಅನ್ನೋದು ನಿಮ್ಮ ಸ್ವಂತ ಬಳಕೆಗೆ ಮಾತ್ರ ಯೂಸ್ ಮಾಡ್ಕೊಬೇಕು ಅನ್ನೋ ತಾನೇ ಇರೋದು ಅದರಲ್ಲಿ. ಅದನ್ನು ಬಿಟ್ಟು ಬಾಡಿಗೆ ಹೊಡಿಯೋಕೆ ಕೊಡೋದು ಹೆಂಗೆ ನ್ಯಾಯನೇ ಅಲ್ಲ ಇದು. ಗಾಡಿಗಳು ಬಿಟ್ಟ ಮೇಲೆ ನೈಟಲ್ಲಿ ಎಷ್ಟೋ ಜನ ಆಟೋ ಡ್ರೈವರ್ಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.